ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇಂದು ಭಾನುವಾರ. ಇಂದು ಒಂದು ಮೊಟ್ಟೆಯೊಂದಿಗೆ ಈ ವಿಧಾನವನ್ನು ಟ್ರೈ ಮಾಡಿ. ನೀವು ಈ ರೀತಿಯಲ್ಲಿ ಮಾಡಿದರೆ ಸಾಕು, ನಿಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗ್ತವೆ. ನೀವು ಸ್ಪರ್ಶಿಸಿದೆಲ್ಲವೂ ಕೂಡ ಚಿನ್ನ ಆಗುತ್ತೆ. ಅದ್ಭುತ ಫಲಿತಾಂಶಗಳು ನಿಮಗೆ ದೊರೆಯುತ್ತವೆ. ನೀವು ಕೋಟ್ಯಾಧಿಪತಿ ಆಗ್ತೀರಾ. ಅದಕ್ಕಾಗಿ ಈ ಮೊಟ್ಟೆಗಳೊಂದಿಗೆ ಹೇಳುವಂತೆ ಈ ಸಣ್ಣ ಪರಿಹಾರವನ್ನು ಮಾಡಬೇಕು. ಈ ಸಣ್ಣ ಪರಿಹಾರವನ್ನು ಭಾನುವಾರದಂದು ಮಾಡುವವರಿಗೆ ಕೆಲವೊಂದು ರೀತಿಯ ಸಮಸ್ಯೆಗಳು ತಮ್ಮ ಜೀವನದಿಂದ ದೂರ ಆಗ್ತವೆ. ಮಾನವ ಜೀವನದಲ್ಲಿ ಎಲ್ಲರಿಗೂ ಸಹ ಸಮಸ್ಯೆಗಳು ಇದ್ದೇ ಇರ್ತವೆ. ಕೆಲವರಿಗೆ ಜಾಸ್ತಿಯಾಗಿ, ಕೆಲವರಿಗೆ ಸ್ವಲ್ಪ ಕಡಿಮೆ. ಹಾಗೆ ಆದರೆ ನಾವೆಂದರೆ ಸಹಿಸುವ ಶಕ್ತಿ ಇದ್ದರೆ ಸಮಸ್ಯೆಗಳು ಬಂದರೂ ಅದು ದೊಡ್ಡದಾಗಿ ಅನಿಸೋದಿಲ್ಲ. ಆದರೆ ಸಹನೆಯ ಶಕ್ತಿ ಕಡಿಮೆ ಆದರೆ ಚಿಕ್ಕದಾದರೂ ಕೂಡ ಸಮಸ್ಯೆ ದೊಡ್ಡದಾಗಿ ಕಾಣುತ್ತೆ. ಅಂತಹ ಸಮಯದಲ್ಲಿ ಈ ಮೊಟ್ಟೆಯ ಪರಿಹಾರವನ್ನು ಮಾಡಬೇಕು. ಸಮಸ್ಯೆಗಳು ನಿಮ್ಮ ಹತ್ತಿರಕ್ಕೆ ಬರೋದು ಇಲ್ಲ. ಯಾವ ಸಮಸ್ಯೆಯಾದರೂ ಪರಿಹಾರ ಅಂತೂ ಇದ್ದೇ ಇರುತ್ತೆ. ಇನ್ನು ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಕೆಲವು ಪರಿಹಾರಗಳನ್ನು ಭಾನುವಾರದಂದು ಮಾಡಿದರೆ ಅದ್ಭುತ ಫಲಿತಾಂಶಗಳನ್ನು ಕೊಡ್ತವೆ. ಭಾನುವಾರ ಕೂಡ ಅಮಾವಾಸ್ಯೆಗೆ ಸಮಾನವಾದ ದಿನ ಅಂತ ವೇದ ಪಂಡಿತರು ಹೇಳ್ತಾ ಇರ್ತಾರೆ. ಕೆಲವರು ಭಾನುವಾರ ದೃಷ್ಟಿದೋಷ ನಿವಾರಣೆಗೆ ಪರಿಹಾರಗಳನ್ನು ಮಾಡ್ತಾರೆ. ಕೆಲವರು ಅದನ್ನೇ ಪಾಲಿಸ್ತಾರೆ, ಕೆಲವರು ಇಲ್ಲ. ನಿಮ್ಮ ಇಚ್ಛೆಗೆ ತಕ್ಕಂತೆ ನೀವು ಈ ಮೊಟ್ಟೆಯ ಪರಿಹಾರವನ್ನು ಮಾಡ್ಬೋದು. ಮೊಟ್ಟೆ ಎಲ್ಲರಿಗೂ ಸುಲಭವಾಗಿ ದೊರೆಯುತ್ತೆ. ಈ ಪರಿಹಾರಕ್ಕೆ ಒಂದೇ ಒಂದು ಮೊಟ್ಟೆ ಸಾಕು. ಈ ಪರಿಹಾರವು ಈ ಹಣಕ್ಕೆ ಸಂಬಂಧಿಸಿದ ಮತ್ತು ಆರೋಗ್ಯ ಅಥವಾ ಬೇರೆ ಏನಾದರೂ ಸಮಸ್ಯೆಗೆ ಸಂಬಂಧಿಸಿದಕ್ಕೆಲ್ಲಕ್ಕೂ ಒಂದು ಉಪಯುಕ್ತ ಪರಿಹಾರ ಅಂತ ನಾವು ಹೇಳಬಹುದು. ಈ ಭಾನುವಾರವು ಶಕ್ತಿಯುತ ದಿನವಾದ್ದರಿಂದ ಮೊಟ್ಟೆ ಪರಿಹಾರವು ಹೆಚ್ಚು ಪರಿಣಾಮವಾಗಿ ಕೆಲಸ ಮಾಡುತ್ತೆ. ಕೆಲವರಿಗೆ ಅನುಮಾನ ಉಂಟಾಗಬಹುದು, ಆದರೆ ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ನೀವು ಫಲಿತಾಂಶ ನೋಡಿ ಆಶ್ಚರ್ಯಪಡ್ತೀರಾ. ಒಂದು ಮೊಟ್ಟೆಯನ್ನು ತೆಗೆದುಕೋಬೇಕು. ಅದರಲ್ಲಿ ಕ್ರ್ಯಾಕ್ ಅಥವಾ ಕಲೆ ಏನೂ ಇರಬಾರ್ದು. ತಾಜಾ ಬಿಳಿಯಾಗಿ ಹೊಳೆಯುವ ಮೊಟ್ಟೆಯನ್ನೇ ಆಯ್ಕೆ ಮಾಡಬೇಕು. ಈ ಮೊಟ್ಟೆಯ ಒಳಗೆ ಬಿಳಿ ಮತ್ತು ಹಳದಿ ಭಾಗಗಳಿರುವುದರಿಂದ ಇದು ಶಕ್ತಿಯುತ ಪರಿಹಾರವಾಗಿದೆ. ವ್ಯಕ್ತಿಗೆ ಯಾವ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಯನ್ನು ನಿವಾರಿಸಲು ಈ ಪರಿಹಾರವು ಉಪಯುಕ್ತ ಆಗುತ್ತೆ. ಮೊಟ್ಟೆಯ ಮೇಲೆ ಎಕ್ಸ್ ಅಥವಾ ಇಂಟು ಈ ಗುರುತು ಬ್ಲ್ಯಾಕ್ ಮಾರ್ಕ್ನಿಂದ ಹಾಕಬೇಕು. ಈ ಗುರುತು ಹಾಕುವುದು ತುಂಬ ಅತ್ಯಗತ್ಯ. ಅದು ಇಲ್ಲದೆ ಕೆಲಸ ಮಾಡೋದಿಲ್ಲ. ಇಂಟು ಮಾರ್ಕ್ ಹಾಕಬೇಕು. ನೀವು ಯಾವ ಸಮಸ್ಯೆಯಿಂದ ಬಳಲ್ತಾ ಇದ್ದೀರೋ ಅದನ್ನು ಮನಸ್ಸಿನಲ್ಲಿ ಹೇಳಿಕೊಂಡು ಮೊಟ್ಟೆಯನ್ನು ತಲೆಯ ಸುತ್ತ 3 ಬಾರಿ ತಿರುಗಿಸ್ಬೇಕು, ನಿವಾಳಿಸ್ಕೋಬೇಕು. ನಂತರ ಅದನ್ನು ಮನೆಯ ಮುಂದೆ ಅಲ್ಲದೆ ಸ್ವಲ್ಪ ದೂರಕ್ಕೆ ಕೊಂಡೊಯ್ದು ಅಲ್ಲೇ ಹಾಕಿಬಿಡಬೇಕು. ನೀವು ಹಿಂದುಮುಖವಾಗಿ ನೋಡದೆ ನೇರವಾಗಿ ಮನೆಗೆ ಬರಬೇಕು, ಹಿಂದೆ ನೋಡಬಾರ್ದು. ಈ ರೀತಿ ಮಾಡಿದರೆ ಸಮಸ್ಯೆಗಳು ನಿಮಗೆ ಹತ್ತಿರ ಬರೋದೇ ಇಲ್ಲ. ಒಂದು ಭಾನುವಾರ ಪ್ರಯತ್ನ ಮಾಡಿ ನೋಡಿ. ಫಲಿತಾಂಶ ಸಿಕ್ಕಿಲ್ಲ ಎಂದಾದರೆ 2ನೇ ಭಾನುವಾರ ಕೂಡ ಮತ್ತೆ ಮಾಡಿ ನೋಡಿ. ಹಂತವಾಗಿ 100% ಫಲಿತಾಂಶ ನಿಮಗೆ ಸಿಗುತ್ತೆ ಕೂಡ. ಈ ಭಾನುವಾರ ಸೂರ್ಯ ದೇವನಿಗೆ ಸಮರ್ಪಿತವಾದ ದಿನ. ಈ ದಿನ ಮಾಡಿದ ಪರಿಹಾರಗಳು 100% ಫಲಿತಾಂಶಗಳನ್ನು ಕೊಡ್ತವೆ. ಮೊಟ್ಟೆಗೆ ಸಮಸ್ಯೆಯನ್ನು ಹೇಳಿ ತಲೆಯ ಸುತ್ತ ನಿವಾರಿಸಿ ನಂತರ ಅದನ್ನು ಪಕ್ಕದ ಕಡೆ ಬಿಡಿ. ಈ ರೀತಿ ಮಾಡಿದರೆ ನೀವು ಸಮಸ್ಯೆಯಿಂದ ದೂರ ಆಗಬಹುದು. ಅನಾರೋಗ್ಯ ಸಮಸ್ಯೆಗಳು ಕೂಡ ದೂರ ಆಗ್ತವೆ. ಇದು ತುಂಬ ಉಪಯುಕ್ತ ಆಗುತ್ತೆ. ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಫಲಿತಾಂಶ ಖಂಡಿತ ಸಿಕ್ಕೇ ಸಿಗುತ್ತೆ. ಒಂದ್ಸಲ ಆಗಿಲ್ಲ ಅಂತ ಬಿಡಬೇಡಿ, ಮತ್ತೆ ಪ್ರಯತ್ನ ಮಾಡಿ ನೋಡಿ. ನೆಕ್ಸ್ಟ್ ಭಾನುವಾರ ಪ್ರಯತ್ನ ಮಾಡಿ ನೋಡಿ. ಈ ಪರಿಹಾರವನ್ನು ನಾನು ಮಾಡಿದ್ದೀನಂತ ಯಾರಿಗೂ ಹೇಳಬಾರ್ದು. ಹೇಳದೆ ಮಾಡಿದರೆ ಹೆಚ್ಚು ಪರಿಣಾಮಕಾರಿ ಅಂತ ಶಾಸ್ತ್ರಗಳು ಹೇಳ್ತವೆ. ದೇವರು ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡುವರೇ ಸರಿ. ಮಕ್ಕಳ ಕುರಿತು ಸಮಸ್ಯೆ ಇದೆ ಅಂತ ಅಂದರೆ ಅವರು ಮಕ್ಕಳು ತಿನ್ನೋದಿಲ್ಲ, ಮಾತು ಕೇಳೋದಿಲ್ಲ, ಒಂದೇ ಹಠ ಮಾಡ್ತಾರೆ, ಒಂದೇ ಬಿಗಿ ಹಿಡಿತಾರೆ ಅಂತ ಏನಾದರೂ ಕೆಲವರು ಹೇಳ್ತಾ ಇರ್ತೀರಲ್ಲ, ತುಂಬ ಕಷ್ಟಪಡ್ತಿರ್ತಾರೆ. ಅವ್ರಿಗೂ ಒಂದು ಪರಿಹಾರ ಇದೆ. 3 ಅನ್ನದ ಉಂಡಿಗಳನ್ನು ಮಾಡಬೇಕು. 3 ಅನ್ನದ ಉಂಡಿಗಳು. ಒಂದಕ್ಕೆ ಅರಿಶಿನ, ಇನ್ನೊಂದಕ್ಕೆ ಕುಂಕುಮ, 3ನೇದಕ್ಕೆ ಬ್ಲ್ಯಾಕ್ದು ಮಸೀನೋ ಏನೋ ಒಂದು ಕಪ್ಪು ಇರಬೇಕು. ಅದನ್ನು ಹಚ್ಚಬೇಕು. ಜೊತೆಗೆ
ಒಂದು ಮೊಟ್ಟೆ ತಗೋಬೇಕು. ಈ ಎಲ್ಲವನ್ನು ಸಂಧ್ಯಾ ಸಮಯದಲ್ಲಿ ಅಂದರೆ ಸಾಯಂಕಾಲ ಟೈಮಲ್ಲಿ, ಅದು ಭಾನುವಾರದಂದು ಮಾಡಬೇಕು. ಮಕ್ಕಳಿಗೆ ಇರುವ ಎಲ್ಲ ನಕಾರಾತ್ಮಕತೆ ಎಲ್ಲ ಹೋಗಿ ಅವರು ಆರೋಗ್ಯದಿಂದ ಇರಲು ಸಾಧ್ಯವಾಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ನಂಬದಿದ್ರೂ ಒಮ್ಮೆ ಮಾಡಿ ನೋಡಿ. ಮಾಡಿದ ನಂತರ ನಿಮಗೂ ಆಶ್ಚರ್ಯಕರವಾದ ಫಲಿತಾಂಶ ಆಗುತ್ತೆ. ಇದು ತುಂಬ ಕೆಲಸ ಮಾಡುತ್ತೆ. ಇದನ್ನು ಯಾರಿಗೂ ಹೇಳಬಾರ್ದು, ಹಾಗೇ ಮಾಡಬೇಕು. ಫಲಿತಾಂಶಗಳು ಬಂದಾದ ನಂತರ ನೀವೇ ಕಮೆಂಟಲ್ಲಿ ಹೇಳ್ತೀರಾ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈಗ ನಾನು ಮಾಡಿದ್ದೆ ಏನೆಲ್ಲ ಈ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ, ಇದೆಲ್ಲ ಕೂಡ ನಮ್ಮ ಹಿಂದಿನ ಕಾಲದವರು ದೊಡ್ಡವರು ಮಾಡ್ತಾಯಿದ್ರು. ನಿಮ್ಮ ಮನೇಲಿ ಯಾರಾದರೂ ದೊಡ್ಡವರಿದ್ದರೆ ನಿಮಗೆ ಹೇಳ್ತಾ ಇರ್ತಾರೆ ಈ ಥರ ಮಾಡಿ ಅಂತ. ಸೇಮ್ ಅದನ್ನೇ ನಾನೀಗ ಹೇಳಿದ್ದು. ವಿಡಿಯೋ ನಿಮಗೆಲ್ಲ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತೀನಿ. ಉಪಯುಕ್ತ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ವರಾಹಿ ಮಾತೆ, ಜೈ ಹಿಂದ್, ಜೈ ಭಾರತ್ ಮಾತೆ.